ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ಇವತ್ತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಕಡರನಾಯಕನಹಳ್ಳಿ ಗ್ರಾಮದಲ್ಲಿ ಆಂಜನೇಯನ ರಥೋತ್ಸವವನ್ನ ಯಾವ ರೀತಿಯಾಗಿ ವಿಜೃಂಭಣೆಯಿಂದ ವಿಜೃಂಭಿಸಿದ್ರು, ಅಲ್ಲಿರ್ತಕ್ಕಂಥ ಎಲ್ಲ ಜನಾಂಗದ ಗ್ರಾಮಸ್ಥರು ಸಹ ಆ ಒಂದು ತೇರಿಗೆ ಒಂದು ಹೊಸ ಸಂಚಲನವನ್ನೇ ಸೃಷ್ಟಿ ಮಾಡಿದ್ದಾರೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಸುಮಾರು 15 ವರ್ಷದಿಂದ ಈ ಜಾತ್ರೆಯನ್ನು ನಡೆಸ್ಕೊಂಡು ಬರ್ತಾ ಇದ್ರು. ಆದ್ರೆ ಈ ಬಾರಿ ವಿನೂತನವಾಗಿ ಆ ತೇರನ್ನ ಹೊಸದಾಗಿ, ಇದೇ ಪ್ರಥಮ ಬಾರಿಗೆ ವಿನೂತನವಾಗಿ ತೇರನ್ನ ಎಳೆಯುವುದರ ಮೂಲಕ ಹೊಸತನವನ್ನ ಕಡರನಾಯಕನಹಳ್ಳಿಯ ಗ್ರಾಮಸ್ಥರು ನೆರವೇರಿಸಿದ್ದಾರೆ. ಈ ಒಂದು ಸುಸಮಯದಲ್ಲಿ ಎಲ್ಲ ಮಠದ ಮಠಾಧೀಶರುಗಳು ಸಹ ಕರೆ ಕಳಿಸಿರ್ತಾರೆ. ಅದೇ ರೀತಿಯಾಗಿ ಏನು ವಾಲ್ಮೀಕಿ ಮಠದ ಪ್ರಸನ್ನಾನಂದ ಗುರೂಜಿಯವರು ಸಹ ಅಲ್ಲಿಗೆ ಬಂದಿರ್ತಾರೆ. ಅದೇ ರೀತಿಯಾಗಿ ಊರಿನ ರಾಮೇಶ್ವರ ಮಹಾಸ್ವಾಮೀಜಿಯವರು, ನಂದಿಗುಡಿ ಮಠದ ಶ್ರೀಗಳು, ಹರಪೀಠ ಮಠಾಧೀಶರು, ದಿಂಡಳ್ಳಿ ಮಠದ ಶ್ರೀಗಳು, ಯಲವಟ್ಟಿ ಮಠದ ಶ್ರೀಗಳು, ಕನಕಪೀಠ ಶ್ರೀಗಳು ಉಪಸ್ಥಿತರಿದ್ದರು. ಅಧ್ಯಕ್ಷರು ರವಿ ಕೆಬಿ, ಕಾರ್ಯದರ್ಶಿ ಪರಮೇಶ್ವರಪ್ಪ ಎಂ, ಖಜಾಂಚಿ ಬಿ ಪರಮೇಶ್ವರಪ್ಪ, ಗೌರವ ಅಧ್ಯಕ್ಷರು ಎಚ್ ರೇವಣಸಿದ್ದಪ್ಪ ಹಾಗೂ ಟ್ರಸ್ಟಿಗಳು ಮತ್ತು ಕಡನಾಯಕನಹಳ್ಳಿ ಗ್ರಾಮದ ಹಿರಿಯ ಗ್ರಾಮಸ್ಥರಾದ ನಾಗನಗೌಡರು KT, ಶಿವಾನಂದಪ್ಪ, ಡಾಕ್ಟರ್ ಪ್ರಕಾಶ್ ಸೇರಿದಂತೆ ಊರಿನ ಹಲವಾರು ಸಮುದಾಯದ ಜನರು, ಮಕ್ಕಳು, ಯುವಕರು ಹಾಗೂ ನಾಗರಿಕರು ಈ ಸ್ಥಳದಲ್ಲಿ ಉಪಸ್ಥಿತರಿದ್ದರು. ಬಟ್ ಇಲ್ಲಿ ಏನು ಗ್ರಾಮದಲ್ಲಿ ಎಲ್ಲಾ ಜನಾಂಗ ಅಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತಾರಲ್ಲ, ಈ ಊರಿನ ತೇರನ್ನು ನೋಡಿದ್ರೆ ಅದೇ ನೆನಪಾಗುತ್ತೆ. ನೋಡಿ, ಆ ವಿಡಿಯೋವನ್ನ ನೋಡ್ಕೊಂಡ್ ಬನ್ನಿ. ಹೋಗೋದಲ್ಲ ಹೋಗ್ಬಿಟ್ರ ಮುಚ್ಚಾಗ್ತಾವಲ್ಲ ಹೇಳ್ತಾನೆ ಮೊದಲು.